ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಡಾಕ್ಟರ್, ದಿಸ್ ಇಸ್ ರಾಮ್. ಇಫ್ ಯು ಡೋಂಟ್ ಮೈಂಡ್ ಸ್ವಲ್ಪ ನಮ್ಮ ಮನೆ ಹತ್ರ ಬರಕ್ಕಾಗುತ್ತಾ? ಪುಟ್ಟ, ನನಗೆ ತುಂಬಾ ನೋವಾಗ್ತಿದ್ಯಾ? ಸ್ವಲ್ಪ ಸೀತಮ್ಮ. ರಾಮ್. ಯಾ ಡಾಕ್ಟರ್, ಐಲ್ ಬಿ ವೇಟಿಂಗ್. ಶೋರ್. ಸಿ ಪುಟ, ಹಿಂಗೆ ಐಸ್ ಪ್ಯಾಕ್ ಏನಾರು ತರಲ್ಲ ಬೇಬಿ? ಐಸ್ ಪ್ಯಾಕ? ನೀವು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಅವಳು ಬಿದ್ದಿದ್ದಕ್ಕೆ ಉಳ್ಕಿದೆ ಅಷ್ಟೇ, ಇದಕ್ಕೆಲ್ಲ ಡಾಕ್ಟರ್ ಯಾಕೆ? ಈಸ್ ಅ ಆರ್ಥೋಪೆಡಿಕ್ ಡಾಕ್ಟರ್. ಒಂದ್ಸಲಿ ಬಂದು ಚೆಕ್ ಮಾಡಿದ್ರೆ ಏನ್ ಇಂಜುರಿ ಆಗಿದೆ ಅಂತ ಗೊತ್ತಾಗುತ್ತಲ್ವಾ? ಬಿದ್ದಿದ್ದಕ್ಕೆ ನೋವು ಇದ್ದೇ ಇರತ್ತೆ ರಾಮ್. ಬಿಸಿ ಶಾಖ ಕೊಟ್ರೆ ಅರ್ಧ ಗಂಟೆಲಿ ಕಡಿಮೆ ಆಗತ್ತೆ. ಸೀತಾ, ಅಯ್ಯೋ ಡಾಕ್ಟರ್. ನೋ, ಐ ಆಮ್ ಅ ಮದರ್. ನಿಮ್ ಕನ್ಸರ್ನ್ ನನಗೆ ಅರ್ಥ ಆಗತ್ತೆ ರಾಮ್. ಅವಳಿಗೆ ಏನೂ ಆಗಿಲ್ಲ. ಸಿಹಿ ಪುಟ, ನೀನೇ ಹೇಳು, ಡಾಕ್ಟರ್ ಹತ್ರ ತೋರಿಸ್ಬೇಕಾ? ಅಷ್ಟೊಂದು ಪೇನ್ ಆಗ್ತಿದ್ಯಾ? ಸ್ವಲ್ಪ ನೋವಾಗ್ತಾ ಇದೆ. ಸೀತಾ, ಪ್ಲೀಸ್ ಡೋಂಟ್ ಬಿ ಸಿಲ್ಲಿ. ಆ ಪುಟ್ಟ ಮಗುಗೆ ಇಂಜುರಿ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ? ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಸಿಹಿ ಗೊತ್ತಾಗಲ್ಲ, ಓಕೆ ರಾಮ್, ಆದ್ರೆ ನನಗೆ ಗೊತ್ತಾಗತ್ತಲ್ವಾ ಯಾವ್ದು ಸೀರಿಯಸ್ ಇಂಜುರಿ, ಯಾವ್ದು ಸೀರಿಯಸ್ ಇಂಜುರಿ ಅಲ್ಲ ಅಂತ. ಅಮ್ಮಂದಿರಿಗೆ ಎಲ್ಲ ಸೆನ್ಸ್ ಆಗತ್ತೆ. ಸೆನ್ಸ್ ಆಗುತ್ತೆ ತಾನೆ? ಹಾಗಾದ್ರೆ ಡಾಕ್ಟರ್ ಬಂದು ಚೆಕ್ ಮಾಡಿದ್ರೆ ಏನ್ ಪ್ರಾಬ್ಲಮ್? ಒಂದ್ಸಲಿ ಬಂದು ಚೆಕ್ ಮಾಡಿದಾಗ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ. ರಾಮ್. ಸೀತಾ, ಪ್ಲೀಸ್. ಇಬ್ರು ಜಗಳ ಮಾಡೋದ್ ಬಿಡ್ತೀರಾ? ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಸಿಹಿ ಪುಟ, ನೀನ್ ಯಾಕೆ ಅಳ್ತಿದ್ಯಾ? ಅಳ್ಬೇಡ ಕಣೆ ಪ್ಲೀಸ್. ಸೀಪುಟ, ಜಗಳ ಆಡ್ತಿಲ್ಲ ಬಂಗಾರ. ನಿಮ್ಮಮ್ಮ ಅಪ್ಪನ ಮಾತೆ ಕೇಳ್ತಾ ಇಲ್ಲ. ಏನು ತೊಂದರೆ ಆಗಿಲ್ಲ ಅಂತಿದ್ದಾರೆ. ಇಷ್ಟು ಪುಟ್ಟು ಕಾಲು ಎಷ್ಟು ನೋವು ತಿಂದಿರುತ್ತೆ ಹೇಳು. ನೀನ್ ಬಿದ್ದಿದ್ ನೋಡಿ ನಾನು ಎಷ್ಟು ಎದುರ್ಕೊಂಡಿದ್ದೆ ಗೊತ್ತಾ? ಯು ಜಸ್ಟ್ ಹ್ಯಾವಿಂಗ್ ಅ ಸ್ಮಾಲ್ ಡಿಸ್ಕಷನ್. ಅಪ್ಪ ಅಮ್ಮ ಯಾವತ್ತೂ ಜಗಳ ಆಡಲ್ಲ. ನೀನ್ ಆಡ್ಬಾರ್ದು, ಓಕೆ? ನೋವಾಗ್ತಿದ್ಯಾ ಬಂಗಾರ? ನೋವು ಏನಿಲ್ಲ ಅಪ್ಪ. ರಾಮು ಅವ್ರೆ, ನನ್ಗೆ ಅಂತ ಇಷ್ಟ ದಿನ ನೀವಿದ್ರಿ. ನೀವೇ ರುದ್ರ ಪ್ರತಾಪ್ ಅಂತೆ ನನ್ನ ಅಣ್ಣಂದ್ರು. ನೀವು ಮೋಸ್ಕರ ಕೆಟ್ಟವನು ಅಂತ ಹೇಳ್ತಿದ್ದಾರೆ. ಆದ್ರೆ ನನಗ್ ನೀವ್ ಯಾವತ್ತೂ ಕೆಟ್ಟವ್ರಂತ ಅನ್ನಿಸ್ಲಿಲ್ಲ. ನನ್ ಜೊತೆಗಿದ್ದಷ್ಟು ದಿನನು ನೀವ್ ನನ್ ಮನ್ಸಿಗೆ ತುಂಬಾನೇ ಹತ್ರದವ್ರಾಗಿದ್ರಿ. ಆದ್ರೆ ಈಗ ನನ್ನ ನೋವನ್ನ ನಾನು ಯಾರ ಹತ್ರ ಹೇಳ್ಕೊಳ್ಳಿ? ಇಷ್ಟು ದಿನ ಕನೆಕ್ಟೇ ಆಗ್ತಿರ್ಲಿಲ್ಲ, ಇವಾಗ ರಿಂಗ್ ಆಗ್ತಿದೆ. ಏ ಅಂಜು, ಕ್ಲಿನಿಕ್ ಹೋಗ್ತೀನಿ ಅಂತ ಆಗ್ಲೇ ಹೊರಟ, ಇನ್ನೂ ಇಲ್ಲೇ ಇದೆಯಾ? ಓ, ನಿಮ್ಮ ಅಣ್ಣಂಗೆ ಕಾಲ್ ಮಾಡಿ ನನ್ನ ಮೇಲೆ ಕಂಪ್ಲೇಂಟ್ ಹೇಳ್ತಿದ್ಯಾ? ನಾನು ಬಂದಿದ್ದು ನೋಡಿ ಕಾಲ್ ಕಟ್ ಮಾಡಿದೆ ಅಲ್ವಾ? ಅಯ್ಯೋ ಇಲ್ಲ ಅತ್ತೆ. ನೋಡಂಜು, ನಿನ್ನ ಮೇಲೆ ನನಗೆ ಯಾವ ಬೇಸರನೂ ಇಲ್ಲ. ನೀನು ನನ್ನ ಮಗಳಿದ್ದಂಗೆ. ಆದರೆ ನಿನ್ನನ್ನು ನೋಡ್ಕೊಳ್ಳೋ ಭರದಲ್ಲಿ ನನ್ನ ಮಗಳು ಅಳಿಯ ತಮ್ಮ ಜೀವನದ ಕಡೆ ಗಮನ ಕೊಡ್ತಿಲ್ಲ ಅನ್ನೋ ಬೇಜಾರಿಗೆ ಏನೋ ಒಂದು ಮಾತು ಅಂದಿರ್ಬೋದಪ್ಪ. ಅದು ತಪ್ಪು ಅನ್ಸಿದ್ರೆ ನಿಮ್ಮ ಅಣ್ಣಂಗೆ ಕಾಲ್ ಮಾಡಿ ನನ್ನ ಮೇಲೆ ಕಂಪ್ಲೇಂಟ್ ಹೇಳು. ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಇಲ್ಲಿ ನೋವತ್ತೆ ಪುಟ? ಇಲ್ಲಿ ಸೀಪುಟ, ಏನೂ ಆಗಲ್ಲ, ಓಕೆ? ಡೋಂಟ್ ವರಿ. ಏನು ಭಯ ಇಲ್ಲ ಅಪ್ಪ. ನನಗೆ ಇಂಜೆಕ್ಷನ್ ಕೊಟ್ರು ನಾನು ತಗೊಳ್ತೀನಿ. ವೆರಿ ಗುಡ್. ಆದ್ರೆ ನಿನ್ಗೆ ಏನು ಪ್ರಾಬ್ಲಮ್ ಇಲ್ಲ. ರಾಮ್, ಶಿ ಈಸ್ ಅಬ್ಸಲ್ಯೂಟ್ಲಿ ಫೈನ್. ಫೈನ್ ಟು ವಾಕ್. ಹೌದಾ? ನಾನು ಹೇಳಿಲ್ವಾ ನಿಮ್ಗೆ? ಅಲ್ಲ, ಯಾವುದಕ್ಕೂ ಒಂದು ಎಕ್ಸ್ರೇ ಮಾಡಿಸೋದು ಬೆಟರ್ ಅಲ್ವಾ ಡಾಕ್ಟರ್? ಇದರಿಂದ ಜಾಸ್ತಿ ಪ್ರಾಬ್ಲಮ್ ಆಗಬಾರ್ದಲ್ವಾ? ಮಿಸ್ಟರ್ ರಾಮ್, ಎಕ್ಸ್ರೇ ಏನೂ ಬೇಡ. ನೋಡಿ, ಅವಳೇ ಆರಾಮಾಗಿದ್ದೀನಿ ಅಂತಿದ್ದಾಳೆ. ಡೋಂಟ್ ಪ್ಯಾನಿಕ್. ಸ್ಪ್ರೈನ್ ಆಗಿದೆ ಅಷ್ಟೇ. ಶಿ ಈಸ್ ಅಬ್ಸಲ್ಯೂಟ್ಲಿ ಆಲ್ ರೈಟ್. ಓಕೆ. ನನ್ಗೇನು ಆಗಿಲ್ಲ. ನನ್ಗೆ ಕೂತು ಕೂತು ಬೋರ್ ಆಗ್ತಿದೆ. ನಾನು ಆಟ ಆಡಕ್ ಹೋಗ್ಬೋದಾ? ಓಕೆ, ಶೋರ್. ರಾಮ್, ನಾನು ಹೊರಡ್ತೇನೆ. ಶೋರ್ ಡಾಕ್ಟರ್. ಯಾಕೆ ಈ ಲುಕ್ಕು? ನಾ ಇನ್ನೂ ಕನ್ವಿನ್ಸ್ ಆಗಿಲ್ಲ. ಲೆಟ್ಸ್ ಟೇಕ್ ಅ ಸೆಕೆಂಡ್ ಒಪಿನಿಯನ್. ಅದೆಲ್ಲ ಏನು ಬೇಡ ರಾಮ್. ಸಿಹಿ ಚೆನ್ನಾಗೇ ಇದ್ದಾಳಲ್ಲ, ನಿಮ್ಗೆ ಏನಾಗಿದೆ?
ಈಗ ಸೆಕೆಂಡ್ ಒಪಿನಿಯನ್ ತಗೊಳ್ಳೋದ್ರಲ್ಲಿ ತಪ್ಪೇನಿದೆ? ಅಯ್ಯೋ ಡಾಕ್ಟರ್, ಸಿಹಿ ಚೆನ್ನಾಗಿದ್ದಾಳೆ ಅಂತ ನಾನು ಅಷ್ಟೇ ಅಲ್ಲ ಡಾಕ್ಟರು ಹೇಳ್ಬಿಟ್ಟು ಹೋದ್ರು ತಾನೆ. ಪಾಪ ಆದ್ರೆ ಅವಳಿಗೆ ನಡೆಯಕ್ ಆಗ್ತಿಲ್ವಲ್ಲ? ನಡೆಯಕ್ ನೀವ್ ಬಿಟ್ರೆ ತಾನೆ, ಆವಾಗ್ಲಿಂದ ಕೂತೇ ಇದ್ದಾಳೆ. ಸಿಹಿ ಪುಟ್ಟ, ನಿಮ್ಮ ಅಪ್ಪಗೆ ಸ್ವಲ್ಪ ನಡ್ ತೋರ್ಸು, ಆವಾಗ್ಲೇ ನಂಬಿಕೆ ಬರೋದು ಅವ್ರಿಗೆ. ಸೀತಮ್ಮ ನಡೆಯೋದ್ಯಾಕೆ, ನಾನು ಜಂಪೆ ಮಾಡಿ ತೋರಿಸ್ತೀನಿ. ಹುಷಾರು. ಓಕೆನಾ? ಅಮ್ಮ ಮಗಳು ಇಬ್ರು ಒಂದೇ ಟೀಮಿಗೆ ಸೇರಾಯ್ತು. ಸದ್ಯ ನಿಂಗೆ ಏನೂ ಆಗಿಲ್ವಲ್ಲ ಬಂಗಾರ, ಥ್ಯಾಂಕ್ ಗಾಡ್. ಬ್ರೋ, ಅವಳಿಗೆ ನಿಜವಾಗ್ಲೂ ಏನೂ ಆಗಿಲ್ವಾ? ಸಿಹಿನ ಫ್ರೆಂಡ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಿದ್ದೆ, ಅವಳು ಬಿದ್ದ ತಕ್ಷಣ ನಿನಗೆ ಬೇಜಾರಾಯ್ತಾ? ಅದಕ್ಕೆ ಬಂದು ವಿಚಾರಿಸ್ತಿದ್ಯಾ? ಥ್ಯಾಂಕ್ ಯು ಪುಟ್ಟ. ನೈಸ್. ಅಟ್ ಲೀಸ್ಟ್ ಅವನು ಇವಳ ಬಗ್ಗೆ ವಿಚಾರಿಸಿದ್ನಲ್ಲ, ಐ ಆಮ್ ಸೋ ಇಂಪ್ರೆಸ್ಡ್. ನಿನ್ ನೋಡಿದ್ರೆ ನನಗೆ ಪಾಪ ಅನ್ಸುತ್ತೆ. ಯಾಕೆ? ನನ್ಗೇನು ಆಗ್ಲಿಲ್ಲ ಅಲ್ವಾ, ಅದಕ್ಕೆ. ಅರ್ಥ ಆಗಿಲ್ಲ ಪುಟ್ಟ. ಏನಿಲ್ಲ. ಓಕೆ ಅನಿ, ನೀನು ಹೀಗೆ ಮಾಡಬಾರ್ದಾಗಿತ್ತು ಕಣೋ. ನೀವಿಬ್ರು ಇನ್ನೂ ಚಿಕ್ಕವರು, ಈಗ ನೀನು ಅವಳು ಗೋಲಿ ಹಾಕಿ ಬೀಳ್ಸಿರೋದು ತಪ್ಪಲ್ವಾ ಕಂದ? ಚಿಕ್ಕಿ, ನಂಗೆ ಕೋಪ ಬಂದಿದೆ. ಕೋಪ ಯಾಕೆ? ನಿನಗೆ ಸಿಹಿ ಅಂದರೆ ಇಷ್ಟ ಇಲ್ಲ ಅಂದರೆ ನಿನ್ನ ಪಾಡಿಗೆ ನೀನು ಒಬ್ಬನೇ ಆಟ ಆಡ್ಕೋ. ಈ ಥರ ಮಾಡಿದ್ರೆ ನಾಳೆ 1ಕ್ಕೆ 2 ಆಗತ್ತೆ ಅನಿ. ಈಗ ಸೈಲೆಂಟಾಗಿ ರೂಮ್ಗೆ ಹೋಗು. ಅವಳಿಂದ ಎಷ್ಟು ದಿನ ಇರ್ತಾಳೆ ಮನೇಲಿ? ಇದು ನನ್ನ ಮನೆ, ಅವಳಿಂದ ಇರಬಾರ್ದು. ಅನಿ, ನಿನ್ಗೆ ಎಷ್ಟು ಸಲ ಹೇಳೋದು? ಸಿಹಿ ಇಲ್ಲೇ ಇರ್ತಾಳೆ, ಇದು ಅವಳಿಗೂ ಮನೆನೇ. ನೀನು ಅವಳನ್ನ ಒಪ್ಕೋಬೇಕು ಅಷ್ಟೇ. ಅನಿ, ಕಿರ್ಚಬೇಡ. ನಂಗೆ ಅವಳು ಇಷ್ಟ ಇಲ್ಲ. ಅನಿ, ದಯವಿಟ್ಟು ಸುಮ್ಮನೆ ಇರು ಅನಿ. ಇಲ್ಲ, ಅವಳಿಂದ ಇರಬಾರ್ದು. ಅನಿ ನೋಡು, ನೀನು ಹೀಗೆ ಮಾಡ್ತಾ ಇದ್ರೆ ನೀನೇ ಗೋಲಿ ಹಾಕಿ ಅವಳನ್ನ ಬೀಳ್ಸಿರೋದು ಅಂತ ಎಲ್ರಿಗೂ ಗೊತ್ತಾಗತ್ತೆ, ಆಮೇಲೆ ದೊಡ್ಡ ರಂಪ ಆಗುತ್ತೆ. ಇವೆಲ್ಲ ಬೇಕಾ? ಈಗ ನಾನು ಅದನ್ನೆಲ್ಲ ಕ್ಲಿಯರ್ ಮಾಡಿಸಿದ್ದೀನಿ. ನೀನು ಸುಮ್ಮನೆ ಗುಡ್ ಬಾಯ್ ಥರ ರೂಮ್ಗೆ ಹೋಗು, ನಾನು ನಿನಗೆ ಪಾಸ್ತಾ ಮಾಡ್ಕೊಂಬರ್ತೀನಿ, ಸರಿನಾ? ಹೋಗು, ನೀನು ಹೋಗು ಹೋಗು. ಅಣ್ಣ ಅದಕ್ಕೆ ಜೀವನದಲ್ಲಿ ಹೊರೆಯಾಗಿರೋಕ್ಕೆ ನನಗಿಷ್ಟ ಇಲ್ಲ. ನಾನು ಆಶ್ರಮಕ್ಕೆ ಹೋಗೋದೇ ಸರಿ. ಆದರೆ ಅಣ್ಣ ಅದಕ್ಕೆ ನಾನು ಆಶ್ರಮಕ್ಕೆ ಹೋಗ್ತೀನಿ ಅಂದರೆ ಖಂಡಿತ ಕಳಿಸಲ್ಲ. ಆದರೆ ಹೇಗಾದರೂ ಮಾಡಿ ಅವ್ರನ್ನ ಒಪ್ಪಿಸಿ ನಾನು ಆಶ್ರಮಕ್ಕೆ ಹೋಗಲೇಬೇಕು. ಇವತ್ತು ಕ್ಲಿನಿಕ್ಕಿಂದಾನು ಬೇಗ ಬಂದೆ, ಈಗ ಬ್ಯಾಗ್ ಹಿಡ್ಕೊಂಡು ನಿಂತಿದ್ಯಾ? ಎಲ್ಲಿಗೆ ಹೋಗ್ತಿದ್ಯಾ? ಆಶ್ರಮದ ಗುರುಗಳಿಗೆ ಹುಷಾರ್ ತಪ್ಪಿದೆಯಂತೆ, ಎಮರ್ಜೆನ್ಸಿ ಅಂತ ಕಾಲ್ ಬಂದಿತ್ತು. ನಾನು ಹೋಗ್ಬಿಟ್ಟು ಬರ್ತೀನತ್ತೆ. ಅಯ್ಯೋ ಹೌದಾ? ಗುರುಗಳನ್ನ ನೋಡಿಕೊಂಡು ಹಾಗೆ 4 ದಿನ ನಾನು ಆಶ್ರಮದಲ್ಲಿ ಇದ್ಬಿಟ್ಟು ಬರ್ತೀನಿ. ಸರಿ, ಆದರೂ ಪ್ರಿಯಾ ಬಂದ್ಮೇಲೆ ಹೋಗ್ಬೋದಿತ್ತಲ್ಲ. ಅದಕ್ಕೆ ನಾನು ಕಾಲ್ ಮಾಡಿ ಹೇಳ್ತೀನಿ. ಅದು ಹಾಗಲ್ಲಮ್ಮ, ಅವಳು ಬಂದರೆ ಸುಮ್ಮನೆ ನನಗೆ ಕ್ಲಾಸ್ ತಗೋತಾಳೆ. ಒಬ್ಬಳನ್ನ ಯಾಕೆ ಕಳಿಸ್ದೆ, ನನಗೊಂದು ಫೋನ್ ಮಾಡಬಾರ್ದ ಹಾಗೆ ಹೀಗೆ ಅಂತ. ಅವಳು ಬಂದರೆ ಹೇಳ್ಬಿಟ್ಟು ಹೋಗೋ. ಪರವಾಗಿಲ್ಲ ಅತ್ತೆ, ಎಮರ್ಜೆನ್ಸಿ ಅಂತ ನಾನೇ ಅಲ್ವಾ ಹೋಗ್ತಿರೋದು, ನೀವೇ ನನ್ನನ್ನು ಕಳಿಸ್ತಿಲ್ವಲ್ಲ. ನಾನು ಅದಕ್ಕೆ ಹತ್ರ ಮಾತಾಡ್ತೀನಿ. ಸರಿ, ಅಲ್ಲ ಒಬ್ಳೆ ಹೋಗ್ತಿದ್ಯಾ? ಜೊತೆಲಿ ಬರಲಾ? ಬೇಡ ಅತ್ತೆ, ಆಟೋದಲ್ಲಿ ಹೋಗ್ತೀನಿ. ಬುಕ್ ಮಾಡಿದ್ಯಲ್ಲ? ನಾನು ಹೋಗಿ ಬರ್ತೀನಿ. ಹೋಗ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.